ಬಸ್ಸಿನಡಿ ಸಿಲುಕಿ ಮೆದುಳು ಸಂಪೂರ್ಣ ನಿಷ್ಕ್ರಿಯಗೊಂಡ ವ್ಯಕ್ತಿಯನ್ನು ಸಮಯಕ್ಕನುಗುಣವಾಗಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿ ಶ್ರೀ ಆಸ್ಪತ್ರೆ ತಂದ ಹೊಸ ಅಧ್ಯಾಯ ಬರೆಯುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಆಸ್ಪತ್ರೆ ಎಂದು ಹೇಳುವುದಕ್ಕೆ ಇದೇ ಸಾಕ್ಷಿ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಸಚಿನ್ ಹೇಳಿದರು. ಡಾಕ್ಟರ್ ಶ್ವೇತಾನಿಧಿ, ಸಿಇಒ, ಶ್ರೀ ಆಸ್ಪತ್ರೆ, ಡಾಕ್ಟರ್ ನಿಖಿಲ್ ಗಂಗಾರೆ, ಡಾಕ್ಟರ್ ಶಶಾಂಕ್ ಸಂಗೋಳಿ, ಡಾಕ್ಟರ್ ಶಿವಶರಣ ಹೊಸಳ್ಳಿ ಉಪಸ್ಥಿತರಿದ್ದರು. ಪತ್ರಿಕಾ ಸ್ನೇಹಿತರಿಗೆ ನನ್ನ ಕಡೆಯಿಂದ ಸ್ವಾಗತ ಕೋರುತ್ತೇನೆ. ನಿಮ್ಗೆ ಶ್ರಮ ಕೊಡೋದಕ್ಕೆ ಧನ್ಯವಾದನೂ ಕೋರುತ್ತೇನೆ. ನಾನು ಡಾಕ್ಟರ್ ಸಚಿನ್, ಚೇರ್ಮನ್ ಶ್ರೀ ಆಸ್ಪತ್ರೆ. ಈ ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಂತಂದರೆ, ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು 17ನೇ ತಾರೀಕು ಲಾಸ್ಟ್ ಮಂತ್. ಬಸ್ ಮತ್ತು ಟಮ್ ನಡು ಆಕ್ಸಿಡೆಂಟ್ ಆಗಿತ್ತು, ಸಡ್ಲಿ ಕ್ರಾಸ್ ಹತ್ರ. ಅದರಲ್ಲಿ 4 ಜನ ಇಂಜೂರಿ ಆಗಿದ್ದರು. ಆ 4 ಜನದಲ್ಲಿ ಇಬ್ಬರಿಗೆ ಫ್ರ್ಯಾಕ್ಚರ್ಸ್ ಇದ್ದು, ಒಬ್ಬನಿಗೆ ಮಲ್ಟಿಪಲ್ ಇಂಜುರೀಸ್ ಇತ್ತು. ಇನ್ನೊಬ್ಬ ನಿಂಗರಾಜ್ ಅಂತೇಳಿ ಅವನಿಗೆ ಹೆಡ್ ಇಂಜುರಿ ಇತ್ತು. ಅವ್ನು ಬಂದಾಗ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಬಂದಿದ್ದ. ಆಲ್ಮೋಸ್ಟ್ ಅನ್ಕಾನ್ಷಿಯಸ್ ಸ್ಟೇಟಲ್ಲಿದ್ದ. ಆಮೇಲೆ ಎದೆ ಬಡ್ತಾನು ಪೂರ್ತಿ ನಿಂತೋಗಿತ್ತು. ನಮ್ಮ ಹಾಸ್ಪಿಟ್ಲಲ್ಲಿ ಸೀನಿಯರ್ ಮೋಸ್ಟ್ ಕ್ರಿಟಿಕಲ್ ಕೇರ್ ಇಂಟೆನ್ಸಿವಿಸ್ಟ್ 24 hours ಇರೋದ ಕಾರಣ ಇಮಿಡಿಯೇಟ್ಲಿ ಬಂದ ತಕ್ಷಣ ಅವ್ರಿಗೆ ಇಂಟ್ಯೂಬೇಟ್ ಮಾಡಿಬಿಟ್ಟು ವೆಂಟಿಲೇಟರಿಗೆ ಹಾಕಿದ್ವಿ. ವೆಂಟಿಲೇಟರ್ ಹಾಕಾದ್ಮೇಲೆ ಅವ್ರಿಗೆ ಸ್ಟೆಬಿಲೈಸ್ ಮಾಡಿಬಿಟ್ಟು ಸ್ವಲ್ಪ ಎದೆ ಬಡ್ತೆಲ್ಲ ಇಂಪ್ರೂವ್ಮೆಂಟ್ ಆದಮೇಲೆ ಇಮಿಡಿಯೇಟ್ MRI ಮಾಡಿದ್ವಿ. MRI ಮಾಡಾದ್ಮೇಲೆ ಗೊತ್ತಾಯಿತು ಮೆದುಳಲ್ಲಿ ಬ್ಲೀಡಿಂಗ್ ಆಗ್ತಾಯಿದೆ. ಬ್ಲೀಡಿಂಗ್ ಆಗಿ ಅವ್ನು ಕೊಲಾಪ್ಸ್ ಆಗೋ ಚಾನ್ಸಸ್ ತುಂಬ ಇದೆ ಅಂತ. ಆವಾಗ ನಮ್ಮ ನ್ಯೂರೋಸರ್ಜನ್ ಸರ್ ಡಾಕ್ಟರ್ ಶಶಾಂಕ್ ಸಂಗೋಳಿ ಸರ್ ನೋಡಿಬಿಟ್ಟು ಅದೇ ದಿವಸ ಇಮಿಡಿಯೇಟ್ಲಿ ಆಪ್ರೇಷನ್ ತೊಗೊಂಡು ಅವನಿಗೆ ಒಂದು ಜೀವದಾನ ಕೊಟ್ಟರು. ಈ ಮುಂದಿನ ಡೀಟೇಲ್ಸ್ ಡಾಕ್ಟರ್ ಶಶಾಂಕ್ ಸರ್ ಹೇಳ್ತಾರೆ. ಡೀಟೇಲ್ಸ್ ಬಂದಿದ್ದು ನಮಗೆ ಒಂದು ಮಾಸ್ ಕ್ಯಾಶುಯಾಲಿಟಿ ಆಗಿ ಆಲ್ಮೋಸ್ಟ್ ಒಂದು 5-6 ಪೇಷಂಟ್ಸ್ ಬಂದಿದ್ರು ಇಲ್ಲಿ. ಈ 6 ಪೇಷಂಟ್ಸಲ್ಲಿ ನಮಗೆ 4 ಪೇಷಂಟ್ಸ್ ಕ್ರಿಟಿಕಲ್ ಇಂಜುರಿ ಇದ್ದು ಪೇಷಂಟ್ಸು. ಅದರಲ್ಲಿ 2 ಆರ್ಥೋಪೆಡಿಕ್ ಇಂಜುರೀಸ್, 2 ಪೇಷಂಟ್ಸ್ ಹೆಡ್ ಇಂಜುರೀಸ್. 2 ಹೆಡ್ ಇಂಜುರೀಸಲ್ಲಿ 1 ಹೆಡ್ ಇಂಜುರಿ ವಾಸ್ ಮಾಡ್ರೇಟ್ ಹೆಡ್ ಇಂಜುರಿ. ಅದರಲ್ಲಿ ಕೈ ಒಂದು ಫ್ರ್ಯಾಕ್ಚರ್ ಇತ್ತು, ಹಾಗೆ ತಲೆಗೆ ರಕ್ತ ಬ್ಲೀಡಿಂಗ್ ಆಗಿದ್ದಿತ್ತು. 2ನೇ ಪೇಷಂಟಿಗೆ ನಮಗೆ ಮೇನ್ಲಿ ಸಿವಿಯರ್ ಹೆಡ್ ಇಂಜುರಿ ಅಂತ ಅಂತೀವಿ, ಆ ಹೆಡ್ ಇಂಜುರಿಯಲ್ಲಿ ಬಂದಿದ್ದರು. ಬಂದಿದ್ದಾಗೆ ಸರ್ ಹೇಳಿದಂಗೆ ಅವ್ರದ್ದು ಹಿಮೋಡೈನಮಿಕ್ ಸ್ಟೇಟಸ್ ಏನು ಹಾರ್ಟ್ ಬೀಟಿಂಗ್ ಆಗಲಿ ಅಥವಾ BP ಆಗಲಿ ಎಲ್ಲ ಸ್ವಲ್ಪ ಭಾಳ ಲೋ ಆಗಿದ್ದ ಕಾರಣಕ್ಕೆ ಅವರಿಗೆ ಇಮಿಡಿಯೇಟಾಗಿ ವೆಂಟಿಲೇಟರಲ್ಲಿ ಹಾಕ್ಕೊಂಡು ನಾವು ಸ್ಟೆಬಿಲೈಸ್ ಮಾಡಿ. ಒಂದು ಮೇಜರಾಗಿ ಬ್ಲೀಡಿಂಗ್ ಆಗಿದ್ದಿತ್ತು ರೈಟ್ ಸೈಡಲ್ಲಿ. ಅದು ರೈಟ್ ಸೈಡಲ್ಲಿ ನಾವು ಕ್ರೇನಿಯೋಟಮಿ ಮಾಡಿದ್ದೀವಿ, ಡಿಕಂಪ್ರೆಸಿವ್ ಕ್ರೇನಿಯೋಟಮಿ ಅಂತೇಳಿ. ಅದು ಡಿಕಂಪ್ರೆಸಿವ್ ಕ್ರೇನಿಯೋಟಮಿ ಮಾಡಿದಾಗ ಪೇಷಂಟ್ 2ನೇ ಆಪ್ರೇಷನ್ ಮಾಡಿ ವಿದಿನ್ ಮಿಡ್ನೈಟ್ ಸರ್ಜರಿ ಪೇಷಂಟ್ ಅಡ್ಮಿಷನ್ ಆಗಿ ವಿದಿನ್ 24 hours ನಾವು ಇದು ಆಪ್ರೇಷನ್ ಮಾಡಿ ಪೇಷಂಟಿಗೆ ವಿದಿನ್ 48 hours ಅವರಿಗೆ ವೆಂಟಿಲೇಟರ್ ಸಪೋರ್ಟ್ನಿಂದ ಸ್ಲೋ ಆಗಿ ವಿಡ್ರಾ ಮಾಡುವಂಗೆ. ಹಾಗೆ ಒಂದು ಪೇಷಂಟ್ ಆಲ್ಮೋಸ್ಟ್ ಡೆಡ್ ಆಗಿ ಪೇಷಂಟ್ ಬಂದಿದ್ದ ಪೇಷಂಟಿಗೆ ಒಂದು ರಿವೈವ್ ಮಾಡ್ಕೊಂಡು ಥ್ರೂ ಅ ಸರ್ಜಿಕಲ್ ಪ್ರೊಸೀಜರ್ ಆ್ಯಂಡ್ ICU ಕೇರ್ ಅವರಿಗೆ ಒಂದು ಜೀವದಾನ ಅಥವಾ ಒಂದು ಜೀವ ಬದುಕಿಸಿದ ಒಂದು ವೆರಿ ಡ್ರಾಮ್ಯಾಟಿಕ್ ಟ್ರೀಟ್ಮೆಂಟ್ ಏನಾದ ಅದು ಇಲ್ಲಿ ಶ್ರೀ ಹಾಸ್ಪಿಟಲಲ್ಲಿ ಹೋದ ತಿಂಗಳು ಮತ್ತು ಈ ತಿಂಗಳಲ್ಲಿ ಕೊಟ್ಟಿದ್ದೀವಿ. ಪೇಷಂಟ್ ಇಷ್ಟು ಸರಿಯಾಗಿ ಇಂಪ್ರೂವ್ಮೆಂಟ್ ಆಗ್ಯದ ಅಂದರೆ ಟೋಟಲಿ ಈಸ್ ಆಲ್ಮೋಸ್ಟ್ ಎಂಪ್ಲಾಯಬಲ್ ಸ್ಟೇಜಲ್ಲಿ, ಅಂದರೆ ಈಸ್ ಟೋಟಲಿ 100% ಆಲ್ಮೋಸ್ಟ್ 100% ರಿಕವರಿ ಆಗಿ ಸರಿಯಾಗಿ ಮಾತು ಹೇಳೋದು, ನಡೆಯೋದು ವಿತೌಟ್ ಎನಿ ಸಪೋರ್ಟ್ ನಡೆಯೋದು ಎಲ್ಲ ಅವರಿಗೆ ಈಗ ನಮಗೆ ರಿಸಲ್ಟ್ ಸಿಕ್ಕಿದೆ. ಈ ಥರ ರಿಸಲ್ಟ್ ಸಿಗೋದು ನಮಗೆ ಸ್ಪೆಷಲಿ ಹೆಡ್ ಇಂಜುರಿ ಅಥವಾ ಬ್ರೈನ್ ಇಂಜುರಿ, ಟ್ರಾಮ್ಯಾಟಿಕ್ ಬ್ರೈನ್ ಇಂಜುರಿಯಲ್ಲಿ ಈ ಥರ ರಿಸಲ್ಟ್ಸ್ ಸಿಗೋದು ಒಂದು ಭಾಳ ನಮಗೆ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ. ಅದು ಆ ಕಾರಣಕ್ಕಾಗಿ ನಿಮಗೆ ಇಲ್ಲಿ ಕರೆಸಿ ಒಂದು ಸರಿ ಇದು ತೋರಿಸ್ಬಿಡೋಣ ಅಂತ ಹೇಳಿ ಕರೆದಿದ್ದು. ನಿಂಗರಾಜ್ 25 years, ಅರೌಂಡ್ 25 years. ಹಾರ್ಟ್ ಬೀಟಿಂಗ್ ರೆಸ್ಪಾನ್ಸ್ ಸ್ಲೋ ಆಗಿದ್ದು ನಮಗೆ ಅದೆಲ್ಲ ರಿವೈವ್ ಮಾಡ್ಕೊಂಡು ಒಂದು ಸ್ಟೇಜ್ ತನಕ ರಿಕವರ್ ಆಗಿದ್ದಾರೆ. ಗಾಡಿ ಬೇಕು ಫ್ರೆಶ್ ಏರ್ ಅಂತೇಳಿ ಎಲ್ಲ ಕೇರ್ ಅವನಿಗೆ ಚೆಂದ ಮಾಡೋದು ಸಲಕ್ಕೆ ರಿಕವರಿ ಚೆಂದ ಆಗುತ್ತೆ ಸರ್. ಹಚ್ಬಿಡ್ತೀವಿ ಬಟ್ ಎಲ್ಲ ಬೇರೆ ಉಳಿದಿಲ್ಲ. ಸೊ ಸರ್ ಅದು ಸಾರ್ಟ್ ಮಾಡಿದ್ರು. ಸರ್ ಹೇಳಿದಾಗೆ ಇನ್ನೊಂದು ಪೇಷಂಟಲ್ಲಿ ಒಂದು ಪೇಷಂಟಿಗೆ ಹೆಡ್ ಇಂಜುರಿ ಇತ್ತು ಮತ್ತು ಕೈ ಪೂರ ಎಲ್ಬೋ ಶಾರ್ಟರ್ ಆಗಿಬಿಟ್ಟಿತ್ತು. ಬಟ್
ಆ ಹೆಡ್ ಇಂಜುರಿಗೆ ಏನು ಆಪರೇಷನ್ ಮಾಡೋದು ಬೇಕಾಗಿರಲಿಲ್ಲ. ಸೊ ನಾವೇನು ಮಾಡ್ತೀವಿ, ಆ ಹೆಡ್ ಇಂಜುರಿ ಸೆಟಲ್ ಡೌನ್ ಆಗುತ್ತೆ, ನಾವು ವೆಯ್ಟ್ ಮಾಡಿಬಿಟ್ಟು ಸರ್ ಪರ್ಮಿಷನ್ ಕೊಟ್ಟಾದ್ಮೇಲೆ ಕೈ ಎಲ್ಲ ಓಪನ್ ಮಾಡಿ ಎಲ್ಲ ಪ್ಲೇಟ್ಸ್ಗಳು ಹಾಕಿ ಕೂಡಿಸಿದ್ವಿ. ಸೊ ಆ ಪೇಷಂಟ್ ವಿದಿನ್ ಕೈ ಕೂಡಿಸಿ 5 ದಿನೊಳಗೆ ನಾವು ಡಿಸ್ಚಾರ್ಜ್ ಮಾಡ್ಬೋದಾಯಿತು. ಯಾಕಂದರೆ ಹೆಡ್ ಇಂಜುರಿ ಕೂಡ ಎಲ್ಲ ಇಂಪ್ರೂವ್ ಆಯಿತು. ಇದ್ರೊಳಗೆ ಏನು ನೋಟ್ ಮಾಡಬೇಕಂದ್ರೆ 2 ಪೇಷಂಟಿಗೆ ಹೆಡ್ ಇಂಜುರಿ ಇದ್ದರೂ ಕೂಡ ಯಾವ ಪೇಷಂಟಿಗೆ ಹೆಡ್ ಸರ್ಜರಿ ಬೇಕಾಗಿತ್ತು ಆ ಪೇಷಂಟಿಗೆ ಸರ್ಜರಿ ಮಾಡಿದ್ವಿ. ಇನ್ನೊಂದು ಪೇಷಂಟಿಗೆ ಸರ್ಜರಿ ಬೇಕಾಗಿರಲಿಲ್ಲ, ಅದು ನಾವು ಮಾಡಿಲ್ಲ. ಅವ್ರಿಗೆ ಕೈ ಆಪರೇಷನ್ ಮಾಡಬೇಕಿತ್ತು, ಅದು ಮಾತ್ರ ನಾವು ಮಾಡಿ ಅವ್ರಿಗೆ ಹೊರಗೆ ತೆಗೆದ್ವಿ. ಪ್ಲಸ್ ಇನ್ನೊಂದು 3rd ಪೇಷಂಟಿಗೆ ಫೀಮರ್ ಫ್ರ್ಯಾಕ್ಚರ್ ಅಂದರೆ ಥೈ ಬೋನ್ ಫ್ರ್ಯಾಕ್ಚರ್, ಮೈದು ಎಲ್ಲಕ್ಕಿಂತ ದೊಡ್ಡ ಬೋನ್ ಇದೆ. ಎಲ್ಲ ಮುರಿದಿದ್ರು ಕೂಡ ಮುರಿದು ಸರಿದಿದ್ದಿಲ್ಲ, ಮುರಿದು ಅಲ್ಲೇ ಸ್ವಲ್ಪ 1 ಮಿಲಿಮೀಟರ್ ಅಷ್ಟೇ ಕುಂತ್ಬಿಟ್ಟಿತ್ತು. ಸೊ ಅದಕ್ಕೂ ಕೂಡ ನಾವು ವಿದೌಟ್ ಆಪರೇಷನ್ ಬರೀ ಪ್ಲಾಸ್ಟರ್ ಹಾಕಿ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಆ ಪೇಷಂಟ್ ಇನ್ನೂ ರೆಗ್ಯುಲರ್ಲಿ ವೀಕ್ಲಿ 1 ಟೈಮ್ ಬಂದು ಫಾಲೋ ಅಪ್ ಮಾಡ್ತಾನೆ. ನಾವು ಎಕ್ಸ್ರೇ ತೊಗೋತೀವಿ, ಇಂಪ್ರೂವ್ಮೆಂಟ್ ಇದೆಲ್ಲ ಚೆಕ್ ಮಾಡ್ತಿರ್ತೀವಿ. ಇದರಲ್ಲಿ ನಾವು ಏನು ನೋಟ್ ಮಾಡಬೇಕಂದ್ರೆ ಈ ಫ್ರ್ಯಾಕ್ಚರ್ ಇದ್ರೂ ಕೂಡ ಅದಕ್ಕೆ ಆಪರೇಷನ್ ಬೇಕಾಗಿರಲಿಲ್ಲ. ಸೊ ನಾವು ಅನ್ನೆಸೆಸರಿ ಆಪರೇಷನ್ ಎಲ್ಲ ಮಾಡಿಲ್ಲ. ಅದಕ್ಕೆ ಯಾವ ಬೆಸ್ಟ್ ತರೀಕಲ್ಲಿ ಪೇಷಂಟಿಗೆ ಏನು ಮೋಸ್ಟ್ ಯೂಸ್ಫುಲ್ ಆಗುತ್ತೆ ಆ ಮೋಡ್ ಆಫ್ ಟ್ರೀಟ್ಮೆಂಟ್ ನಾವು ಫಾಲೋ ಮಾಡ್ತೀವಿ. ಪ್ಲಸ್ 4th ಪೇಷಂಟ್ ಇದು ನಿಂಗಣ್ಣ ಅವ್ರ ಅಣ್ಣ ನಿಂತಿದ್ದಲ್ಲ ಬಂದು ವಿದಿನ್ 1 ಡೇ ಜಸ್ಟ್ ಅಬ್ಸರ್ವೇಷನ್ ಅಡ್ಮಿಟ್ ಮಾಡಿ ನೆಕ್ಸ್ಟ್ ಡಿಸ್ಚಾರ್ಜ್ ಮಾಡ್ತೀವಿ. ಸೊ ಯಾವ ಪೇಷಂಟಿಗೆ ಏನು ಬೇಕು ಆ ಥರದ ಟ್ರೈಲರ್ ಮೇಡ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನಾವು ಮುಂದುವರಿತೀವಿ. SBI ಲೈಫ್, ಆಮೇಲೆ ಸ್ಟಾರ್ ಹೆಲ್ತ್, ಗೌರ್ಮೆಂಟ್ ಸ್ಕೀಮ್ ಗೌರ್ಮೆಂಟ್ ಪ್ರೈವೇಟ್ ಅಷ್ಟೇ ಯಶಸ್ವಿನಿ ಇಲ್ಲ ಸರ್. ಇಲ್ಲ ಸರ್.